Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ತಮ್ಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಒಂದು ಡಿಲಿಶ್ ಆಗಿರೋ ಡಿಶ್ನ ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಒನ್ ಆಫ್ ಮೈ ಫೇವ್ರೇಟ್, ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನುಗ್ಗೆಕಾಯಿ ಇಷ್ಟ ಆಗುತ್ತೆ, ಅದರ ಲೀಫ್ ಬರತ್ತಲ್ಲ ಸೊಪ್ಪು, ಅದನ್ನು ತುಂಬಾ ಇಷ್ಟ ಆಗುತ್ತೆ. ಸೊ ಅದರಲ್ಲಿ ನುಗ್ಗೆ ಸೊಪ್ಪಿನ ರಸಮ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಉಪ್ಸಾರು, ಅದ್ರ ಜೊತೆಗೆ ಇದ್ರ ಪಲ್ಯ, ಅಲ್ಟಿಮೇಟ್ ಕಾಂಬಿನೇಷನ್. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿರುತ್ತೆ. ಲೈಕ್ ಇದನ್ನೆಲ್ಲಾನು ಓಲ್ಡ್ ಡೇಸಿಂದೆಲ್ಲ ಮಾಡ್ಕೊಂಬಂದಿರುವಂಥದ್ದು, ತುಂಬಾ ಹೆಲ್ತಿ. ಹಾಗೆ ಕಾಯಿದು ಸೊಪ್ಪು ಹೇಳಬೇಕಾ, ಇಟ್ಸ್ ವೆರಿ ವೆರಿ ಪ್ರೋಟೀನ್ ರಿಚ್ ಅದು. ಸೊ ತುಂಬ ಹೀಟು, ಎಸ್ ಅಫ್ಕೋರ್ಸ್ ಇಲ್ಲ ಅಂತ ಹೇಳಲ್ಲ. ಸೊ ಹೊಟ್ಟೆಲಿ ಏನಾದರೂ ಹುಳ ಎಲ್ಲಾದರೂ ಇದ್ದರೆ ಸೊ ಅದೆಲ್ಲ ಹೋಗ್ಬಿಡುತ್ತೆ. ಸೊ ಇಟ್ಸ್ ವೆರಿ ವೆರಿ ಗುಡ್ ಟು ಹೆಲ್ತ್. ಸೊ ಒನ್ ಆಫ್ ಮೈ ಫೇವ್ರೆಟ್. ಸೊ ಅದರ ರೆಸಿಪಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ನೋಡ್ತಿದ್ದೀರೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಅಲ್ಲ. ಸೊ ಪ್ರಾಸೆಸ್ ನೋಡೋಣ. ಸೊ ಸೊಪ್ಪಿನ ಪಲ್ಯ ಆಗಿರ್ಬೋದು, ಸೊ ಇದನ್ನೆಲ್ಲಾನು ಇನ್ ಡೀಟೇಲ್ ಆಗಿ, ಸೊ ನಮ್ಮ ಮನೇಲಿ ಸಿಂಪಲ್ ಆಗಿ ನಾವು ಹೇಗೆ ಮಾಡ್ತೀವಿ ಅನ್ನೋದು ಸೊ ಇವತ್ತಿನ ವಿಡಿಯೋ ಇರುತ್ತೆ. ಸೊ ಇವಾಗ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಮ್ಮಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಉಪ್ಸಾರು. ಎಸ್. ಓ ಓಕೆ. ನುಗ್ಗೆ ಸೊಪ್ಪು ಹಾಂ, ಗೊತ್ತಿರೋರು ತಂದು ಕೊಟ್ಟರು. ಸೊ ಅದಕ್ಕೆ ಉಪ್ಸಾರು. ಓ ನನ್ನ ಫೇವ್ರೇಟು. ನಿನಗೋಸ್ಕರನೇ ಮಾಡ್ತಾ ಇರೋದು. ಮೆಣಸಿನ್ಕಾಯಿ ಹೆಂಗೆ ಹಾಕಿದ್ರೆ ಎತ್ತೋದಕ್ಕೆ ಕಷ್ಟ ಅಂದ್ಬಿಟ್ಟು ಹಿಂಗೆ ಕಡ್ಡಿಯಲ್ಲಿ పొడిಸಿಟ್ಕೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀರಾ? ಸೊ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಓಕೆ, ನೀವು ಎಷ್ಟು ತೊಗೊಂಡಿದ್ದೀರಾ? ತೊಗೊಂಡಿದ್ದೀನಿ 8. ಓಕೆ. ಅದು ಬರೀ ನುಗ್ಗೆ ಸೊಪ್ಪು ಬೇಳೆಲ್ಲ ಹಾಕೋದೇ ಚೆನ್ನಾಗಿರಲ್ಲ ಅಂಥೇಳಿ ನಾನು ಹೀಟು, ನುಗ್ಗೆ ಸೊಪ್ಪು ವಿಪರೀತ ಹೀಟು, ಅದಕ್ಕೆ ಹೆಸರು ಕಾಳು ಬೇಯಿಸ್ಕೊಳ್ತಾ ಇದ್ದೀನಿ. ಅರ್ಧ ಹೆಸರು ಕಾಳು ಬೇಯಿಸ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕ್ಬಿಡೋಣ. ಮತ್ತು ಈಗ ಸೊಪ್ಪು ಹಾಕ್ಕೊಬೇಕು. ಏನು ಹಾಕೋಬೇಕು? ಸೊಪ್ಪು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ತೀರಾ? ಓಕೆ. ಸೊ ಇದು ವಾಶ್ ಮಾಡಿ ಇಟ್ಕೊಂಡಿರೋದಾ? ಓಕೆ. ಸೊ ಸೊಪ್ಪು ನುಗ್ಗೆ ಸೊಪ್ಪು ಅದಾದಮೇಲೆ ಸೊಪ್ಪು ಮಾತ್ರ ಬಸಿದು ಪಲ್ಯ ಮಾಡೋಣ. ಹಾಕ್ಕೊಂಡು ಅದು ನೀರಲ್ಲಿ ಸಾರು ಮಾಡಬೇಕು. ಏನೋ ಅಜ್ಜಿ ಮಾಡ್ತಾರಲ್ಲ, ಎಸ್, ಸೂಪರ್ ಆಗಿರುತ್ತೆ. ಓಕೆ. ಸ್ವಲ್ಪ ಉಪ್ಪು ಓಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ವಿಜಿಲೆಲ್ಲ ಏನೂ ಹಾಕಬಾರ್ದು, ಹಾಗೆ ಬೇಯಿಸ್ಕೊಬೇಕು. ಓಕೆ. ಎಷ್ಟೊತ್ತು ಬೇಯಬೇಕು? ಸ್ವಲ್ಪ ಸೊಪ್ಪು ಒಂದು 10 ನಿಮಿಷ ಬೇಯಿಸ್ಕೊಳ್ಳುತ್ತೆ. ಓಕೆ. ಈಗ ಅರ್ಧ ಬೇಳೆ ಬೆಂದಿದೆಯಲ್ಲ, ಹಾಂ, ಅದ್ರ ಜೊತೆಯಲ್ಲಿ ಬೇಳೆನೂ ಬೇಯುತ್ತೆ, ಇದು ಬೇಯುತ್ತೆ. ಓಕೆ. ಇವಾಗ ಕಹಿ ಇರುತ್ತೆ ಸಾರು. ತುಂಬ ಕಹಿ ಅನ್ನೋರು ಸ್ವಲ್ಪ ನೀರು ಬಸ್ದುಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲ ಪರವಾಗಿಲ್ಲ, ಹಾಗೆ ತಿನ್ನೋರಾದ್ರೆ ತಿನ್ಬೋದು. ಓಕೆ. ಸೊ ಇವಾಗ 10 ಮಿನಿಟ್ಸ್ ಆದ್ಮೇಲೆ ನೋಡೋಣವಾ? ಮಮ್ಮಿ ರೆಡಿನಾ? ಹಾಂ, ಬೆಂದಿದೆ ನೋಡೋಣ. ಓಕೆ. ಮೆಣಸಿನ್ಕಾಯಿ ಬೇಯಕ್ಕೆ ಹಾಕಿದ್ನಲ್ಲ, ಅದು ಸೊ ಬೇಳೆ ಸೊಪ್ಪು ಎರಡು ಬೆಂದಿದೆಯಾ? ಸೊಪ್ಪು ಎಲ್ಲ ಬೇಳೆ ಬೆಂದಿದೆ. ಓಕೆ. ಸೊ ಇವಾಗ ನೆಕ್ಸ್ಟ್ ಪ್ರಾಸೆಸ್ ಇದೆಲ್ಲ ಬಸ್ಕೊಳ್ಳೋಣ. ಓಕೆ. ಇವಾಗ ಬಸ್ತಿಟ್ಟಿದ್ದೀನಿ, ಅದರಲ್ಲೆಲ್ಲ ಸ್ವಲ್ಪ ಬೇಳೆ ತೊಗೊಬೇಕು ರುಬ್ಬೋದಕ್ಕೆ. ಓಕೆ. ಸೊ ತೆಗೆದ್ಬಿಟ್ಟು ತೋರಿಸ್ತೀನಿ. ಸೊ ಈಗ ಸ್ವಲ್ಪ ಬೇಳೆ ತಗೊಂಡಿದ್ದೀನಿ. ಸ್ವಲ್ಪ ಬೇಳೆ, ಎಷ್ಟು ಕ್ವಾಂಟಿಟಿ ಅವ್ರಿಗೆ ಬೇಕೋ ಅಷ್ಟು. ಸ್ವಲ್ಪ ನೀರು, ಸ್ವಲ್ಪ ಈಗ ನಮ್ಗೆ ಎಷ್ಟು ಬೇಕಾಗಿದೆ ಅಷ್ಟು ಬಸ್ತಿರೋ ನೀರು. ಓಕೆನಾ? ಸ್ವಲ್ಪ ಬೇಳೆ ಕಾಳು ಬೇಯಿಸ್ಕೊಂಡು, ತೊಗರಿ ಬೇಳೆ ಏನು ಕಾಳು ಬೇಯಿಸ್ಕೊಂಡ್ರೂ ಅದು ಹಾಕ್ಕೊಬೇಕು. ಸ್ವಲ್ಪ ಬೆಳ್ಳುಳ್ಳಿ, ಈಗ ಬೇಯಿಸ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಅದು ಹುಣಸೆಹಣ್ಣು, ಒಂದು 4-5 ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ತೀನಿ. ಓಕೆ. ಸೊ ಈಗ ರುಬ್ಕೊಂಡಿದ್ದಾಗಿದೆ. ಸೊ ಇವಾಗ ಇದನ್ನು ನೀರಲ್ಲಿ ಕಲಿಸ್ಬೇಕು. ಸೊ ಈಗ ಇದೆಲ್ಲ ನೀರೆಲ್ಲ ಕಲಿಸ್ಬೇಕು. ಬೇಡ ಅಂದವರು ನೀರು ಹಿಂಗೆ ಇಟ್ಕೊಂಡು ಇದನ್ನು ಚಟ್ನಿ ಹಾಗೆ ಪಕ್ಕದಲ್ಲಿ ಇಟ್ಕೊಂಡು ಎಷ್ಟು ನೀರು ಹಾಕ್ಕೊಂಡು ಹಳ್ಳಿ ಕಡೆ ಆದರೆ ಹಾಗೆ ತಿಂತಾರೆ. ಸೊ ನಮಗೆ ಹಿಂಗೆ ಬೇಡ, ಅದಕ್ಕೆ ನಾವು ಒಟ್ಟಿಗೆ ಕಲಿಸ್ಕೊಂಬಿಡೋದು. ಸ್ವಲ್ಪ ಜಾಸ್ತಿ ಕಮ್ಮಿ ಆಗಿಬಿಡುತ್ತಲ್ಲ, ಗೊತ್ತಾಗಲ್ಲ. ಸೊ ಅದಕ್ಕೆ ಹಿಂಗೆ ಹಾಕ್ಕೊಂಡು ನಾವು ಕಲಿಸ್ಕೊಂಬಿಡೋಣ. ಇವಾಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು.
ಓಕೆ. ಉಪ್ಪು ಹಾಕೊಂಡು ಜಾಸ್ತಿ ಕುದಿಸ್ಬಾರ್ದು. ಅವ ಆ್ಯಕ್ಚುಲಿ ಇದನ್ನು ಕುದಿಸ್ಲೇಬಾರ್ದು, ಸರಿ, ಹಾಗೆ ತಿನ್ನಬೇಕು. ಬಟ್ ಇದು ಮಿಕ್ಕಿದ್ರೆ ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಕುದಿಸಿ ಸ್ವಲ್ಪ ಇಟ್ಕೊಳ್ಳೋದಷ್ಟೇ. ಓಕೆ. ಬಟ್ ಇವಾಗಲೇ ತಿನ್ನೋ ಹಾಗಿದ್ರೆ ಇದನ್ನು ಕುದಿಸ್ಲೇಬಾರ್ದು, ಹಿಂಗೆ ತಿಂದ್ರೇ ಅದು ರುಚಿ ಜಾಸ್ತಿ. ಓಕೆ. ಸೊ ಸ್ವಲ್ಪ ಒಂದೇ ಒಂದು ಕುದಿ ಬರೋಷ್ಟು ಹಾಕ್ಬಿಟ್ಟು ಆಫ್ ಮಾಡಿಬಿಡೋಣ, ಅಷ್ಟೇ ಮುಗೀತು. ಮತ್ತು ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಬೇಕು. ಸೊಪ್ಪಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಓಕೆ. ಸೊ ಅದನ್ನು ತೋರಿಸ್ತೀರಲ್ಲ? ಹೌದು. ಇದನ್ನು ಕುದಿಸೋಣ. ಏನು ಮಾಡ್ತಿದ್ದೀರಾ ಮಮ್ಮಿ? ನೀರೆಲ್ಲ ಹಿಂಡ್ಕೊಳ್ತಾ ಇದ್ದೀನಿ, ಪಲ್ಯ ಮಾಡೋದಕ್ಕಲ್ವಾ? ಓಕೆ. ಸೊ ಆ ನೀರೆಲ್ಲ ಹಾಕಿದ್ರೇನು ಆ ನೀರು ನೋಡಿ ಹಿಂಗೆ ಇರುತ್ತೆ. ಓಕೆ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರೆಲ್ಲ ಹಿಂಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋದಾ? ಓಕೆ. ಇವಾಗ ಏನು ಮಾಡ್ತಿದ್ದೀರಾ ಮಮ್ಮಿ? ಈಗ ಸೊಪ್ಪು ಒಗ್ಗರಣೆ. ಓಕೆ. ಸ್ವಲ್ಪ ಎಣ್ಣೆ, ನೆಕ್ಸ್ಟು ಸಾಸಿವೆ, ನೆಕ್ಸ್ಟು ಇದು ಸಿಪ್ಪೆ ಸುಲಿದೇನೆ ಹಂಗೆ ಜಜ್ಕೊಂಡು ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ ಹಾಕ್ಬೇಕು, ಅವಾಗಲೇ ಚೆನ್ನಾಗಿರೋದು. ಒಂದು ಈರುಳ್ಳಿ, ನೆಕ್ಸ್ಟು ಒಣಗಿದ ಮೆಣಸಿನ್ಕಾಯಿ. ಸೊ ಈಗ ಫ್ರೈ ಆಗಿದೆ. ನೆಕ್ಸ್ಟು ಸೊ ಈಗ ಸೊಪ್ಪು ಹಾಕೋಣ. ಇದೆಷ್ಟೊತ್ತು ಬೇಯಬೇಕು ಒಮ್ಮೆ? ಏನಿಲ್ಲಮ್ಮ, ಅಷ್ಟೇ ಆಗೋಯ್ತಾ? ಕಲಸಿದ್ರೆ ಮುಗೀತು. ಉಪ್ಪು ನೋಡಿಕೊಂಡು ಆವಾಗಲೇ ಹಾಕಿದ್ವಲ್ಲ, ಸ್ವಲ್ಪ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಳ್ಳೋಣ. ಓಕೆ. ಸೊ ಇವಾಗ ಬಸ್ಸಾರು, ನುಗ್ಗೆಕಾಯಿ ಪಲ್ಯ, ಇನ್ನು ಸ್ವಲ್ಪ ಸೊಪ್ಪಿನ ಪಲ್ಯ, ಇನ್ನು ಸ್ವಲ್ಪ ಕೆಲಸ ಇದೆ. 2 ಮಿನಿಟ್ಸ್. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ಉಪ್ಪು ಹಾಕೋಣ. ಓಕೆ. ನೆಕ್ಸ್ಟ್ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ. ಓಕೆ. ಯಾಕೆ ಅಂತಂದರೆ ನುಗ್ಗೆ ಸೊಪ್ಪು ಹಾಗೆ ತಿನ್ನಕ್ಕೆ ಸ್ವಲ್ಪ ಕಸರೆ ಹೊಡೆಯುತ್ತಲ್ವಾ, ಸೊ ಅದಕ್ಕೆ ಇದು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿದ್ರೆ ತುಂಬ ಟೇಸ್ಟು ಬರುತ್ತೆ. ಓಕೆ. ಬಟ್ ಹಂಗೇನೂ ತಿನ್ಬೋದು, ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ. ಅದಕ್ಕೋಸ್ಕರ ಬಟ್ ನನಗೆ ಇಷ್ಟ ಆಗಲ್ಲ, ಬಟ್ ಇಟ್ಸ್ ಓಕೆ, ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಓಕೆ. ಓಕೆನಾ? ಆಗಿದೆಯಾ ಮಮ್ಮಿ? ಆಯ್ತು, ಅಷ್ಟೇ. ನೋಡಿದೆ ಎಷ್ಟು ಕಲರ್ಫುಲ್ ಆಗಿದೆ. ಓಕೆ. ಸೊ ಇವಾಗ ಉಪ್ಸಾರು ಜೊತೆಗೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿ. ಎಸ್. ಓಕೆ. ಸೊ ಇದು ರೆಡಿ ಅಲ್ಲ, ಉಪ್ಸಾರು ರೆಡಿ. ಓಕೆ. ಸೊ ಇವಾಗ ಬ್ಯಾಟಿಂಗ್ಗೆ ಅಷ್ಟೇ. ಓಕೆ. ಸೊ ನೋಡಿದ್ರೆ ಗೈಸ್, ಈ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ಇದು ಉಪ್ಸಾರು ಇದ್ಬಿಟ್ರೆ ಸಾಕು. ಸೊ ಯೂಶಲಿ ಸ್ವಲ್ಪ ಜನ ಏನು ಮಾಡ್ತಾರೆ, ಬರೀ ಅದು ಚಟ್ನಿ ಮಾತ್ರ ತೆಗ್ದಿಟ್ಬಿಟ್ಟು ಎಷ್ಟು ಬೇಕೋ ನೀರಿಗೆ ಅಷ್ಟು ಕಲಿಸ್ಕೊಂಡು ತಿಂತಾರೆ. ಸೊ ಇನ್ನು ಸ್ವಲ್ಪ ಜನ ಲೈಕ್ ಅದಕ್ಕೆ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಯೂಶಲಿ ನಮ್ಮನೆ ನಾವು ಹಾಗೆ ಮಾಡೋದು. ಸೊ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಎಷ್ಟು ಫೇವ್ರೇಟು ಅಂತಂದರೆ, ನಾನೊಂದು 2 ಡೇಸ್ ಇಟ್ಕೊಂಡು ತಿಂತೀನಿ. ಸೊ ನಂಗೆ ಅಷ್ಟು ಇಷ್ಟ ಆಗುತ್ತೆ. ಸೊ ನಂಗೆ ಇದೆಲ್ಲ ಹಳೆ ಕಾಲದ ಊಟ ಎಲ್ಲ ಇರುತ್ತಲ್ಲ, ನಂಗೆ ಅದು ತುಂಬಾ ಇಷ್ಟ ಆಗುತ್ತೆ. ಅದು ಆ ಪ್ರಾಸೆಸ್ ನೀವು ನೋಡಬೇಕು. ರೆಸಿಪಿ ಮಾಡ್ತಿರ್ಬೇಕಾದ್ರೆ ಘಮ ಇರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಆಗಿನ ಕಾಲದ ಫುಡ್ಡೇ ಹೇಳ್ತೀನಿ, ನಿಜವಾಗ್ಲೂ ತುಂಬ ಹೆಲ್ತಿಯಾಗಿರ್ತಿತ್ತು. ಸೊ ಉಪ್ಸಾರು ಜೊತೆ ಮುದ್ದೆ ಇದ್ಬಿಟ್ರೆ ಅಂತೂ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿರುತ್ತೆ. ಸೊ ಅದ್ರ ಜೊತೆ ಅನ್ನನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಏನೋ ಒಂಥರ ಖುಷಿ ಕೊಡುತ್ತೆ ಹಳೆ ಕಾಲದ ಊಟದೆಲ್ಲನೂ. ಸೊ ಹಳ್ಳಿ ಕಡೆ ಎಲ್ಲ ನೋಡಿ ಇವಾಗಲೂ ಅಷ್ಟೇ ಜಾಸ್ತಿ ಸೊಪ್ಪು ಸಾರು, ಈ ಥರ ನುಗ್ಗೆಕಾಯಿ ಪಲ್ಯ, ನುಗ್ಗೆ ಸೊಪ್ಪಿನ ಪಲ್ಯ, ಸೊ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನೋದು. ಸೊ ಯೂಶಲಿ ಇವಾಗಲೂ ಅಷ್ಟೇ ಲೈಕ್ ಹಳೆ ಕಾಲದವರೆಲ್ಲ ನೋಡಿ ಇವಾಗಲೂ ಜಾಸ್ತಿ ಅವ್ರು ಅದನ್ನೇ ಪ್ರಿಫರ್ ಮಾಡೋದು. ನಾವಿನ್ನ 21st ಸೆಂಚುರಿಗೆ ಬಂದಿದ್ರು, ಸೊ ಎಲ್ಲ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದ್ರು, ಸೊ ಈ ಥರ ಬೇರೆದೆಲ್ಲ ಫುಡ್ ಲೈಕ್ ತುಂಬ ಟೇಸ್ಟಿಯಾಗಿರೋ ಫುಡ್ ಇದ್ರೂ ಸೊ ಅದ್ರ ಮುಂದೆ ಇದೇನು ಇಲ್ಲ ಅಂತ ಅನ್ಸುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಫೇವ್ರೇಟು. ಸೊ ನಿಮ್ಮನೇಲಿ ಆಬ್ವಿಯಸ್ಲಿ ನಿಮ್ಮನೇಲಿ ಕೂಡ ನೀವು ಮಾಡಿ ಟ್ರೈ ಮಾಡಿರ್ತೀರಾ. ಸೊ ನಿಮ್ಮನೇಲಿ ಇವೆಲ್ಲ ಹೇಗೆ ಮಾಡ್ತೀರಾ, ನಿಮಗೂ ಇಷ್ಟ ಆಗುತ್ತಾ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಓಕೆನಾ? ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚೆಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.